ನಮಸ್ಕಾರ. ಬನ್ನಿ, ಇವತ್ತು ನಾವು ಕನ್ನಡದ ಒಬ್ಬ ಅಸಾಮಾನ್ಯ ಸಾಹಿತಿಯ ಬಗ್ಗೆ ಮಾತಾಡೋಣ. ಎಸ್.ಎಲ್. ಭೈರಪ್ಪ. ಈ ಹೆಸರು ಕೇಳಿದ ತಕ್ಷಣ ನೆನಪಾಗೋದು ಅವರ ಶಕ್ತಿಯುತ ಕಾದಂಬರಿಗಳು. ಆದರೆ ಅವರೊಬ್ಬ ಕಥೆಗಾರ ಮಾತ್ರನಾ? ಅಲ್ಲ, ಅವರೊಳಗೆ ಒಬ್ಬ ತತ್ವಜ್ಞಾನಿ ಕೂಡ ಇದ್ದಾನೆ. ಅವರ ಈ ಎರಡು ಮುಖಗಳ ಹಿಂದಿನ ಕಥೆಯನ್ನ ಇವತ್ತು ನೋಡೋಣ. ಈ ಮಾತುಗಳನ್ನ ಕೇಳಿದ್ರಲ್ವಾ? ಇದು ಭೈರಪ್ಪನವರ ಪುಸ್ತಕವನ್ನ ಮೊದಲ ಬಾರಿಗೆ ಓದಿದವರ ಅನುಭವ. ಅವರ ಮಾತುಗಳಲ್ಲೇ ಇದೆ ನೋಡಿ ಭೈರಪ್ಪನವರ ಸಾಹಿತ್ಯದ ನಿಜವಾದ ಶಕ್ತಿ. ಇಲ್ಲಿ ಸಿಹಿಯಾದ ಸುಳ್ಳುಗಳಿಲ್ಲ, ಬದಲಾಗಿ ನಮ್ಮ ಕಣ್ಣಿಗೆ ರಾಚುವಂತಹ ಕಠೋರ ಸತ್ಯಗಳಿವೆ. ಹಾಗಾದ್ರೆ ಆ ಓದುಗರ ಅನುಭವ ಹೇಗಿತ್ತು? ಅವರಿಗೆ ಯಾವಾಗ್ಲೂ ಇಂಗ್ಲಿಷ್ ಥ್ರಿಲ್ಲರ್ಗಳನ್ನ ಓದಿ ಅಭ್ಯಾಸ. ಇದ್ದಕ್ಕಿದ್ದಂತೆ ಗೃಹಭಂಗ ಕೈಗೆ ಸಿಕ್ಕಾಗ ಅವರಿಗಾದ ಅನುಭವವೇ ಒಂದು ರೀತಿ ಶಾಕ್ ಮತ್ತು ವಿಸ್ಮಯ. ಆ ಪಯಣ ನಿಜಕ್ಕೂ ಹೇಗಿತ್ತು ನೋಡೋಣ ಬನ್ನಿ. ಒಂದು ಕಡೆ ಅಚ್ಚುಕಟ್ಟಾದ ಅಂತ್ಯ ಇರುವ, ಕೇವಲ ಮನೋರಂಜನೆ ನೀಡುವ ಪಾಶ್ಚಾತ್ಯ ಕಾದಂಬರಿಗಳು. ಇನ್ನೊಂದು ಕಡೆ ನಮ್ಮ ಸುತ್ತಮುತ್ತಲಿನ ಜೀವನಕ್ಕೆ ಕನ್ನಡಿ ಹಿಡಿಯುವ, ವಾಸ್ತವದ ಹಸಿ ಹಸಿ ಚಿತ್ರಣ ನೀಡುವ ಭೈರಪ್ಪನವರ ಕಾದಂಬರಿಗಳು. ಇವೆರಡರ ನಡುವೆ ಅಜಗಜಾಂತರ ವ್ಯತ್ಯಾಸವಿದೆ ಅಲ್ವಾ? ಸರಿ, ಒಬ್ಬ ಓದುಗರ ಅನುಭವದಿಂದ ಈಗ ಹೊರಬಂದು ಭೈರಪ್ಪನವರು ತಮ್ಮ ಕಾದಂಬರಿಗಳಲ್ಲಿ ಕಟ್ಟಿಕೊಡುವ ಆ ವಿಶಾಲವಾದ, ಸಂಕೀರ್ಣವಾದ ಜಗತ್ತಿನೊಳಗೆ ಇಳಿಯೋಣ. ಅವರ ಕ್ಯಾನ್ವಾಸ್ ಎಷ್ಟು ದೊಡ್ಡದು ಅಂದ್ರೆ ನೋಡಿ, ಪರ್ವದಲ್ಲಿ ಮಹಾಭಾರತದ ಕತೆ ಇದೆ, ಆದರೆ ದೇವರಿಲ್ಲ, ಬರೀ ಸಾಮಾನ್ಯ ಮನುಷ್ಯರಿದ್ದಾರೆ. ದಾಟುವಿನಲ್ಲಿ ಜಾತಿ ವ್ಯವಸ್ಥೆಯ ಆಳವಾದ ವಿಶ್ಲೇಷಣೆ ಇದೆ. ಕವಲು ಮತ್ತು ದೂರ ಸರಿದ್ರ ಕೃತಿಗಳಲ್ಲಿ ಮಹಿಳೆಯರ ಜೀವನದ ಬದಲಾವಣೆಯ ಕತೆ ಇದೆ. ಅಷ್ಟೇ ಯಾಕೆ, ಸಂಗೀತದಿಂದ ಹಿಡಿದು ಇತಿಹಾಸದವರೆಗೂ ಅವರ ಬರವಣಿಗೆ ಹರಡಿಕೊಂಡಿದೆ. ಇದೇ ನೋಡಿ ಮ್ಯಾಜಿಕ್. ಅವರ ಪುಸ್ತಕಗಳ ವಿಶೇಷತೆನೇ ಇದು. ನಾವು ಆ ಕಥೆಯ ಪಾತ್ರಗಳಲ್ಲದಿರಬಹುದು, ಆದರೆ ಆ ಘಟನೆಗಳು ನಮ್ಮ ಕಣ್ಮುಂದೆಯೇ, ನಮ್ಮ ಸುತ್ತಮುತ್ತಲೇ ನಡೆಯುತ್ತಿದೆ ಎನ್ನುವಷ್ಟು ನೈಜವಾಗಿರುತ್ತವೆ. ಇಲ್ಲಿಯವರೆಗೆ ನಾವು ಒಬ್ಬ ಶ್ರೇಷ್ಠ ಕಾದಂಬರಿಕಾರನನ್ನ ನೋಡಿದ್ವಿ. ಆದರೆ ಈಗ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಈ ಕಾದಂಬರಿಕಾರನ ಹಿಂದೆ ಒಬ್ಬ ಆಳವಾದ ಚಿಂತನೆ ಮಾಡುವ ತತ್ವಜ್ಞಾನಿ ಕೂಡ ಇದ್ದಾನೆ. ಅವರ ಆ ಮುಖವನ್ನ ಈಗ ಪರಿಚಯ ಮಾಡಿಕೊಳ್ಳೋಣ. ಸರಿ, ಈಗ ನಾವು ಸ್ವಲ್ಪ ಟೈಮ್ ಟ್ರಾವೆಲ್ ಮಾಡೋಣ. ವರ್ಷ 1969. ಮನುಕುಲವನ್ನ ಕಾಡುತ್ತಿರುವ ಒಂದು ಹಳೆಯ ಪ್ರಶ್ನೆ, ಕೆಡುಕಿನ ಸಮಸ್ಯೆ ಅಥವಾ ದ ಪ್ರಾಬ್ಲಮ್ ಆಫ್ ಈವಿಲ್, ಇದರ ಬಗ್ಗೆ ಒಂದು ಗಂಭೀರವಾದ ವಿಚಾರ ಸಂಕಿರಣ ನಡೀತಿತ್ತು. ಈ ಚಿತ್ರವನ್ನ ನೋಡಿ. ಇಲ್ಲಿ ದೊಡ್ಡ ದೊಡ್ಡ ಶಿಕ್ಷಣ ತಜ್ಞರು, ತತ್ವಜ್ಞಾನಿಗಳಿದ್ದಾರೆ. ಅವರ ಮಧ್ಯೆ ನಂಬರ್ 3 ಅಂತ ಗುರುತಿಸಿರೋದು ಯಾರು ಗೊತ್ತಾ? ಬೇರೆ ಯಾರೂ ಅಲ್ಲ, ನಮ್ಮ ಕಾದಂಬರಿಕಾರ ಡಾಕ್ಟರ್ ಎಸ್.ಎಲ್. ಭೈರಪ್ಪ. ಹೌದು, ಆ ವಿಚಾರ ಸಂಕಿರಣದಲ್ಲಿ ಅವರು ಒಂದು ಪ್ರಮುಖ ಪ್ರಬಂಧವನ್ನ ಮಂಡಿಸಿದ್ರು. ಇದು ಯಾಕೆಷ್ಟು ಇಂಟ್ರೆಸ್ಟಿಂಗ್ ಅಂದ್ರೆ ನೋಡಿ, 1962ರಲ್ಲಿ ಅವರ ದೂರ ಸರಿದರೂ ಕಾದಂಬರಿ ಬರುತ್ತೆ. ಅದೇ ಸಮಯದಲ್ಲಿ ಅಂದ್ರೆ 1969ರಲ್ಲಿ ಅವರು ತತ್ವಶಾಸ್ತ್ರದ ಬಗ್ಗೆ ಒಂದು ಗಂಭೀರ ಪ್ರಬಂಧ ಮಂಡಿಸ್ತಾರೆ. ಅಂದ್ರೆ ಕಥೆ ಬರೆಯೋದು, ತತ್ವಶಾಸ್ತ್ರದ ಬಗ್ಗೆ ಆಳವಾಗಿ ಚಿಂತಿಸೋದು ಎರಡೂ ಒಟ್ಟೊಟ್ಟಿಗೆ ನಡೀತಿತ್ತು. ಹಾಗಾದ್ರೆ ಕೆಡುಕು ಮತ್ತು ಕಲಾ ಅನುಭವ ಅನ್ನೋ ಆ ಪ್ರಬಂಧದಲ್ಲಿ ಅವರು ಹೇಳಿದ್ದೇನು? ಕಲೆಯ ದೃಷ್ಟಿಯಲ್ಲಿ ಕೆಡುಕು ಅಂದ್ರೆ ಏನು? ಬನ್ನಿ ಅದರ ತಿರುಳನ್ನ ಅರ್ಥ ಮಾಡ್ಕೊಳ್ಳೋಣ. ಅವರು ಒಂದು ಹೊಸ ಪದವನ್ನ ಪರಿಚಯಿಸ್ತಾರೆ, ಅಮೌಲ್ಯ ಅಥವಾ ಡಿಸ್ವ್ಯಾಲ್ಯೂ. ನಾವು ಸಾಮಾನ್ಯವಾಗಿ ಕೆಟ್ಟ ಅಥವಾ ಕೆಡುಕು ಅಂತೀವಿ, ಆದರೆ ಅವರು ಕೆಟ್ಟ ಅನ್ನೋದು ಬೇರೆ, ಕೆಡುಕು ಅನ್ನೋದು ಬೇರೆ ಅಂತಾರೆ. ಕೆಡುಕು ಅಂದ್ರೆ ಸೈತಾನನ ಥರ ಒಂದು ಶಕ್ತಿ. ಆದರೆ ಕಲೆಯನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಅಮೌಲ್ಯ ಅನ್ನೋ ಪದ ಹೆಚ್ಚು ಸೂಕ್ತ ಅಂತಾರೆ. ಅವರ ಪ್ರಕಾರ ನೈತಿಕವಾಗಿ ಕೆಡುಕು ಹೇಗೋ, ಕಲಾತ್ಮಕವಾಗಿ ಅಸಹ್ಯ ಕೂಡ ಹಾಗೆ. ಎರಡೂ ಒಂದೇ ನಾಣ್ಯದ ಎರಡು ಮುಖಗಳು. ಒಂದು ಬ್ಯಾಲೆನ್ಸ್ ತಪ್ಪಿದಾಗ ಇವೆರಡೂ ಹುಟ್ಕೊಳ್ಳುತ್ತೆ. ಹಾಗಾದ್ರೆ ಭೈರಪ್ಪನವರು ಒಂದು ನೇರವಾದ ಪ್ರಶ್ನೆ ಕೇಳ್ತಾರೆ. ಜೀವನದಲ್ಲಿ ಇಷ್ಟೆಲ್ಲ ನೋವಿದೆ, ಸಂಕಟವಿದೆ, ಇದಕ್ಕೆಲ್ಲ ಕಲೆಯಲ್ಲಿ ಜಾಗ ಇಲ್ವಾ? ಒಂದು ವೇಳೆ ಇಲ್ಲ ಅಂದ್ರೆ ಆ ಕಲೆ ಜೀವನದ ಪೂರ್ತಿ ಸತ್ಯವನ್ನ ಹೇಗೆ ತೋರಿಸುತ್ತೆ? ಇದಕ್ಕೊಂದು ಪರಿಹಾರ ಇದೆ ಅಂತಾರೆ ಅವರು. ಅದೇ ದುರಂತ ಅನ್ನೋ ಸಾಹಿತ್ಯ ಪ್ರಕಾರ. ಹಾಗಾದ್ರೆ ಒಂದು ದುರಂತ ಕಥೆಯನ್ನ ನಾವು ಹೇಗೆ ಆನಂದಿಸಲು ಸಾಧ್ಯ? ಯಾಕಂದ್ರೆ ಕಥೆ ನಮಗೆ ನೇರವಾಗಿ ಪಾಠ ಹೇಳಲ್ಲ, ಆದ್ರೆ ಯೋಚನೆ ಮಾಡಕ್ ಹಚ್ಚುತ್ತೆ. ಕೆಡುಕನ್ನ ಒಂದು ದೊಡ್ಡ ಕ್ಯಾನ್ವಾಸ್ ಮೇಲೆ ಇಟ್ಟು ತೋರಿಸುತ್ತೆ. ಆಗ ನಮಗೆ ಅಸಹ್ಯದ ಬದಲು ಆ ಪಾತ್ರಗಳ ಬಗ್ಗೆ ಸಹಾನುಭೂತಿ ಮತ್ತು ತಿಳುವಳಿಕೆ ಬರುತ್ತೆ. ಸರಿ, ಈ ತತ್ವಶಾಸ್ತ್ರ ಎಲ್ಲ ಒಂದು ಕಡೆ ಇರಲಿ, ಎದಕ್ಕೂ ಅವರ ಕಾದಂಬರಿಗಳಿಗೂ ಏನ್ ಸಂಬಂಧ? ಈ ಎರಡು ವಿಷಯಗಳು ಎಲ್ಲಿ ಒಂದಾಗ್ತವೆ? ಬನ್ನಿ ನೋಡೋಣ. ಮೊದಲು ತತ್ವಜ್ಞಾನಿ ಭೈರಪ್ಪ ದುರಂತ ಅಂದ್ರೆ ಏನು ಅಂತ ವಿವರಿಸಿದ್ದನ್ನ ಕೇಳಿ. ಕೆಡುಕಿನಿಂದ ಆವರಿಸಿಕೊಂಡು ಅದೇ ಕೆಡುಕಿನಿಂದ ನಾಶವಾಗುವ ಮನುಷ್ಯನ ಕಥೆಯೇ ದುರಂತ ಅಂತಾರೆ. ಈಗ ಪರ್ವ ಓದಿದ ಓದುಗರೊಬ್ಬರ ಮಾತು ಕೇಳಿ.
ನೋಡಿದ್ರಾ, ತತ್ವಜ್ಞಾನಿ ಹೇಳಿದ ಅದೇ ಮಾತು ಓದುಗರ ಅನುಭವದಲ್ಲಿ ನಿಜವಾಗಿದೆ. ಅಲ್ಲಿನ ಪಾತ್ರಗಳು ದೇವತೆಗಳಲ್ಲ, ತಪ್ಪು ಮಾಡುವ ಸಾಮಾನ್ಯ ಮನುಷ್ಯರು. ಇನ್ನೊಂದು ಉದಾಹರಣೆ, ಭಾರತೀಯ ಸಾಹಿತ್ಯದಲ್ಲಿ ಕೆಡುಕನ್ನ ಜೀವನದ ಒಂದು ಭಾಗವಾಗಿ ನೋಡಲಾಗುತ್ತೆ, ಅದೇ ಸರ್ವಸ್ವ ಅಲ್ಲ ಅಂತ ತತ್ವಜ್ಞಾನಿ ಭೈರಪ್ಪ ವಿವರಿಸ್ತಾರೆ. ಮತ್ತು ದಾಟು ಕಾದಂಬರಿಯ ಓದುಗರ ಅನುಭವ ನೋಡಿ. ಇಲ್ಲೂ ಅಷ್ಟೇ, ಯಾವ ಪಾತ್ರವೂ ಪೂರ್ತಿ ಬಿಳಿಯಲ್ಲ, ಪೂರ್ತಿ ಕಪ್ಪು ಅಲ್ಲ, ಎಲ್ಲರೂ ಬೂದು ಬಣ್ಣದವರೇ. ಅಂದ್ರೆ ತತ್ವಜ್ಞಾನಿಯ ಯೋಚನೆ ಕಾದಂಬರಿಯಲ್ಲಿ ಜೀವಂತವಾಗಿದೆ. ಹಾಗಾದ್ರೆ ಇದೆಲ್ಲದರಿಂದ ನಮಗೆ ಏನ್ ಗೊತ್ತಾಗುತ್ತೆ? ಲೇಖಕರ ಕಲೆ ಮತ್ತು ಅವರ ತತ್ವಶಾಸ್ತ್ರದ ಈ ಸಂಗಮದಿಂದ ನಾವು ಕಲಿಬೇಕಾದ ಪಾಠವಾದ್ರೂ ಏನು? ಎಸ್.ಎಲ್. ಭೈರಪ್ಪ ಅಂದ್ರೆ ಕೇವಲ ಒಬ್ಬ ಕಾದಂಬರಿಕಾರ ಅಲ್ಲ. ಅವರು ಜೀವನದ ಕಠಿಣ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಕೆ ಕಥೆಗಳನ್ನೇ ಒಂದು ಮಾಧ್ಯಮವಾಗಿ ಬಳಸ್ಕೊಂಡ ಚಿಂತಕರು. ಅವರಲ್ಲಿ ಕಥೆಗಾರ ಮತ್ತು ತತ್ವಜ್ಞಾನಿ ಬೇರೆ ಬೇರೆಯಲ್ಲ, ಒಂದೇ. ಕೊನೆಯದಾಗಿ ಒಂದು ಪ್ರಶ್ನೆ. ಒಂದು ವೇಳೆ ನೋವನ್ನ ಎದುರಿಸೋಕೆ ಕಲೆ ನಮ್ಗೆ ಸಹಾಯ ಮಾಡುತ್ತೆ ಅನ್ನೋದಾದ್ರೆ, ಜೀವನವನ್ನ ನಿಜವಾಗಿಯೂ ಅರ್ಥ ಮಾಡಿಕೊಳ್ಳೋಕೆ ನಮಗೆ ಸುಖಾಂತ್ಯದ ಕಥೆಗಳಿಗಿಂತ ದುರಂತ ಕಥೆಗಳೇ ಹೆಚ್ಚು ಮುಖ್ಯನಾ? ಯೋಚನೆ ಮಾಡಿ.